ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ವಿಡಿಯೋವನ್ನ ನೋಡೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ತುರ್ತು ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಇದೀಗ ನಕಾರ ಹೂಡಿದೆ. ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಸಿಜೆಐ ಹೇಳಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕೊಟ್ಟಿರುವಂತ ಹೇಳಿಕೆ ಇದು. ಲಾಠಿ ಚಾರ್ಜ್ ವಿರುದ್ಧದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಇದೀಗ ತಳ್ಳಿ ಹಾಕಿದೆ. ಪ್ರತಿಭಟನೆಯ ವೇಳೆ ಪೊಲೀಸರು ಬಲಪ್ರಯೋಗವನ್ನ ಮಾಡಿದ್ರು. ಹಾಗಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಪೊಲೀಸರ ವಿರುದ್ಧವಾಗಿ ಸ್ವತಃ ಕಾಕ್ರೋಚ್ ಪಾರ್ಟಿ. ಆದ್ರೆ ಆ ಒಂದು ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಗೀಗ ಟೈಮ್ ಇಲ್ಲ, ನ್ಯಾಯಾಲಯದ ಸಮಯವನ್ನ ನೀವು ಕೂಡ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಈ ಒಂದು ಸುಪ್ರೀಂ ಕೋರ್ಟಿನ ನಿಲುವು ಅಥವಾ ಹೇಳಿಕೆ ಇನ್ನು ಯುವಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಇನ್ನೇನಾದ್ರೂ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಈ ಪ್ರತಿಭಟನೆ ಕಾದು ನೋಡಬೇಕಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ನಡೆಸಿರುವಂತಹ ಬಲಪ್ರಯೋಗ, ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಸಲ್ಲಿಸಲಾಗಿದ್ದಂತ ಅರ್ಜಿ ಇದು. ಹಾಗಾಗಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಇದೀಗ ನಿರಾಕರಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದಂತಹ ಪೀಠ ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ, ನಿಮ್ಮ ಸಮಯವನ್ನ ಕೂಡ ನೀವು ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳಿ ಅರ್ಜಿದಾರರ ಪರ ವಕೀಲರಿಗೆ ಖಡಕ್ ಆಗಿ ತಿಳಿಸಿದೆ. ಅರ್ಜಿಯನ್ನ ಪ್ರಸ್ತಾಪಿಸಿದಂತಹ ವಕೀಲ ನರೇಂದ್ರ ಮಿಶ್ರಾ ಪೊಲೀಸರ ಕ್ರೌರ್ಯ ಮತ್ತು ಲಾಠಿ ಚಾರ್ಜ್ ಪ್ರದರ್ಶಿಸುವ ವಿಡಿಯೋ ಆಧಾರಗಳು ತಮ್ಮ ಬಳಿ ಇದೆ ಅಂತ ಹೇಳಿ ಪೀಠದ ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಆ ಎಲ್ಲಾ ಪ್ರೂಫ್ಗಳು ಕೂಡ ನಮ್ಮ ಜೊತೆಗೆ ಇದೆ ಅಂತ. ಆದ್ರೆ ನಮಗೆ ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡೋದಕ್ಕೆ ಯಾವ ಇಂಟ್ರೆಸ್ಟು ಇಲ್ಲ, ಟೈಮು ಇಲ್ಲ. ಈ ವಿಷಯದಲ್ಲಿ ನ್ಯಾಯಾಲಯದ ಸಮಯವನ್ನ ದಯವಿಟ್ಟು ನೀವು ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಸಿಜೆಐ ಅರ್ಜಿದಾರರ ಮಾತಿಗೆ ಅಡ್ಡಿಪಡಿಸ್ತಾರೆ. ಕೆಲವೊಂದು ಕೇಸಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಟೋ ದಾಖಲಾಗ್ತಾರೆ. ಅಂದರೆ ಯಾವುದೇ ವ್ಯಕ್ತಿ ಅಥವಾ ದೂರುದಾರ ದೂರು ನೀಡದಿದ್ರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅಥವಾ ಪ್ರಮುಖ ಘಟನೆಗಳು ಏನಾಯಿತು ಅದನ್ನು ಆಧರಿಸಿ ನ್ಯಾಯಾಲಯ ಅಥವಾ ಅಧಿಕಾರಿ ತಾವಾಗಿಯೇ ಸ್ವಯಂ ಪ್ರೇರಿತರಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿರೋದನ್ನು ನೋಡಿರ್ತೀವಿ. ಆದರೆ ಇಲ್ಲಿ ಸ್ವತಃ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಕಂಪ್ಲೇಂಟನ್ನು ಕೊಟ್ಟರೂ ಕೂಡ ಅರ್ಜಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ನಿರಾಕರಿಸಿದೆ ಅಂತ ಹೇಳಿದ್ರೆ ಇದು ಇನ್ಯಾವ ರೀತಿಯಾದಂತಹ ಕಿಚ್ಚು ಹಬ್ಬಿಸತ್ತೆ ಅನ್ನೋದು ಗೊತ್ತಿಲ್ಲ, ಕಾದು ನೋಡಬೇಕಾಗತ್ತೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ನಿಲುವನ್ನ ತಿಳಿಸದೆ ಪ್ರತಿಭಟನೆಯ ವೇಳೆ ಪೊಲೀಸರ ಬಲ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಜಟಾಪಟಿಗೆ ಕಾರಣ ಆಗತ್ತೆ. ಸಾಕಷ್ಟು ಸಾರ್ವಜನಿಕ ಆಸ್ತಿ ನಾಶ ಮಾಡುವಂತಹ ಪ್ರಯತ್ನಗಳಾಗತ್ತೆ, ಅಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ಜಖಂಗೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಈ ಎಲ್ಲ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ಅಂತ ಹೇಳಿ ಬಂದಾಗ ಈ ರೀತಿಯಾದಂತಹ ನಿರ್ಧಾರವನ್ನ ತಿಳಿಸದೆ ವಿಡಿಯೋ ನೋಡೋದಕ್ಕೆ ನಮಗೆ ಸಮಯ ಇಲ್ಲ ಅನ್ನೋದನ್ನ ಇದೀಗ ಮೆನ್ಷನ್ ಮಾಡಲಾಗಿದೆ. ಒಟ್ಟಾರೆ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಸಿಜೆಪಿ ಪಾರ್ಟಿ ಹಾಗೆ ಆ ಪಾರ್ಟಿಯ ಕಾರ್ಯಕರ್ತರು ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೋರಾಟವನ್ನ ನಡೆಸ್ತಾ ಇದ್ರು. ಸತತ 3 ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಈ ಹೋರಾಟ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಅಥವಾ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮಾತನಾಡಿರುವಂತಹ ರೀತಿ ಯಾವ ರೀತಿಯಾಗಿ ಮುಂದೆ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಒಟ್ಟಾರೆ ನ್ಯಾಯಾಲಯದ ಟೈಮನ್ನು ನೀವು ವ್ಯರ್ಥ ಮಾಡಬೇಡಿ, ವೇಸ್ಟ್ ಮಾಡಬೇಡಿ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ. How